ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಮತ್ತು ರಫ್ತು ಸೌಲಭ್ಯ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನಲ್ಲಿ 6 ದಿನಗಳ ಕೇಂದ್ರ ಸರ್ಕಾರದ ರ್ಯಾಂಪ್ ಯೋಜನೆಯಡಿ 3ನೇ ರಫ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ನಡೆಯಿತು. 6 ದಿನಗಳ ರಫ್ತು ತರಬೇತಿ ಕಾರ್ಯಕ್ರಮದಲ್ಲಿ 60ಕ್ಕೂ ಹೆಚ್ಚು ಹೊಸ ಉದ್ಯಮದಾರರು ಪಾಲ್ಗೊಂಡಿದ್ದರು. ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಉದ್ಯಮದಾರರಿಗೆ ರಫ್ತಿನ ಕುರಿತು ಅರಿವು ಮೂಡಿಸುವುದಾಗಿದೆ. ಆಮದು ಮತ್ತು ರಫ್ತಿನ ವಿನಿಮಯದಲ್ಲಿ ದೇಶ ಅಭಿವೃದ್ಧಿಯನ್ನು ಕಾಣಲು ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ. ಮೈಸೂರಿನಲ್ಲಿ 165ಕ್ಕೂ ಹೆಚ್ಚು ರಫ್ತು ಆದಾಯದ ಕೇಂದ್ರಗಳಿವೆ. ಇದಲ್ಲದೆ ಚೆನ್ನೈ, ಮುಂಬೈಯಿಂದ ರಫ್ತು ಮಾಡುವ ಉದ್ಯಮಗಳು ಸಾಕಷ್ಟು ಪ್ರಮಾಣದಲ್ಲಿವೆ. ರಫ್ತಿನಲ್ಲಿ ಅಗರಬತ್ತಿ, ಹ್ಯಾಂಡಿಕ್ರಾಫ್ಟ್ಸ್, ಮೈಸೂರು ಸ್ಯಾಂಡಲ್, ಮೈಸೂರು ಸಿಲ್ಕ್ ಉತ್ಪನ್ನಗಳು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿವೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ವೀಣಾ ವೆಂಕಟೇಶ್ ಸರ್ಕಾರದಿಂದ ರಫ್ತುದಾರರಿಗೆ ಜಾಗೃತಿ ಮೂಡಿಸಲು 6 ದಿನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕದಿಂದ ಉತ್ಪನ್ನಗಳನ್ನು ಬೇರೆ ರಾಜ್ಯ ಅಥವಾ ರಾಷ್ಟ್ರಕ್ಕೆ ಹೇಗೆ ರಫ್ತು ಮಾಡಬೇಕು, ಸರ್ಕಾರದಿಂದ ದೊರೆಯುವ ಸಹಾಯಧನ, ಮಾರ್ಕೆಟಿಂಗ್ ಕುರಿತು ಮಾಹಿತಿ ಪಡೆಯಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದು ಹೇಳಿದರು. ನಮಗೆ ಅಂಡ್ ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ ಅಂಡ್ ವಿಟಿಪಿಸಿ ಕಡೆಯಿಂದ ಎಕ್ಸ್ಪೋರ್ಟರ್ಸ್ಗೆ ರಫ್ತುದಾರರಿಗೆ ಎಲ್ಲ ತರಾನು ಇದು ನಾವು ಸಹಾಯ ಸಪೋರ್ಟ್ ಮಾಡ್ತೀವಿ ಅಂತ ಇದರಿಂದ ಹೇಳಕ್ ಬಯಸ್ತೀನಿ. ಉದ್ಯಮದಾರರಾದ ಶಬನಂ ರಫ್ತು ನಿರ್ವಹಣಾ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ರಫ್ತು ಉತ್ತೇಜನ ವಲಯಗಳ ಕುರಿತು ಹಲವು ಮಾಹಿತಿ ಪಡೆಯಲು ಸಹಕಾರಿಯಾಯಿತು ಎಂದು ತಿಳಿಸಿದರು. ನಮಗೆ ಬೇರೆ ಎಷ್ಟು ನಮಗಿಂತ ಜಾಸ್ತಿ ಅನುಭವ ತಗೊಂಡಿರೋರಿಂದ ಎಲ್ಲ ನಮಗೆ ನಾಲೆಜ್ ಸಿಗ್ತಾ ಇದೆ. ಯಾಕಂದರೆ ನಾವು ಬೇರೆ ಒಂದೊಂದು ಕಡೆ ಹೋಗಿ ಒಂದೊಂದು ಸೆಕ್ಟರ್ನ ಹೋಗಿ ನಾವು ಅಪ್ರೋಚ್ ಮಾಡಿದ್ರೆ ಇನ್ಫಾರ್ಮೇಷನ್ ನಮಗೆ ಸಿಗಲ್ಲ. ಸೊ ಈ ಟ್ರೈನಿಂಗಿಂದ ಎಲ್ಲ ಇನ್ಫಾರ್ಮೇಷನ್ ನಮಗೆ ಒಂದೇ ಕಡೆ ಸಿಗ್ತಾ ಇದೆ. ಸರ್ಕಾರಿ ಮೈಸೂರಿನ ಉದ್ದಿಮೆದಾರ ಸಾಗರ್ ರಫ್ತು ಹೇಗೆ ಮಾಡಬೇಕು ಎಂಬುದರ ಮಾಹಿತಿ ಪಡೆಯಲು ಸಹಕಾರಿಯಾಗಿದೆ. ಸರ್ಕಾರದ ಯೋಜನೆಗಳು, ಮಾರ್ಕೆಟಿಂಗ್ ಮಾಡುವ ಹಲವು ತಂತ್ರಗಳನ್ನು ಪಡೆಯಲು ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ. ತರಬೇತಿ ಪಡೆದ ನಂತರ ರಫ್ತು ಮಾಡಲು ಪ್ರಯತ್ನಿಸಲಾಗುವುದು ಎಂದರು. ಈ ತರಬೇತಿಯಿಂದ ಎಕ್ಸ್ಪೋರ್ಟ್ ನನಗೆ ಝೀರೋ ನಾಲೆಡ್ಜ್ ಆಗಿತ್ತು. ಇದು ಬಂದ ಮೇಲೆ ಅಟ್ಲೀಸ್ಟ್ ಎಕ್ಸ್ಪೋರ್ಟ್ ಅನ್ನೋ ಏನಂತ ಒಂದು ಸೈಕಲಾಜಿಕಲ್ ಫಿಯರ್ ಅಥವಾ ಭಯ ಇತ್ತು, ಅದೀಗಿಲ್ಲ. ಸೊ ಖಂಡಿತವಾಗ್ಲೂ ಇದರಿಂದ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನತಕ್ಕಂಥ ಒಂದು ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ್ಲೂ ಒಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡಿ ಒಂದು 4 ಜನಕ್ಕೆ ಕೆಲಸ ಕೊಡ್ಬೋದು ಅನ್ನೋ ಒಂದು ಧೈರ್ಯ ನಮಗೀಗ ಬಂದಿದೆ. ಕೊಪ್ಪಳ ಉದ್ಯಮದಾರ ಅಕ್ಷಯ್ 13 ವಿವಿಧ ಬಗೆಯ ಮಸಾಲೆ ಪದಾರ್ಥಗಳನ್ನು ಈಗಾಗಲೇ ರಫ್ತು ಮಾಡಲಾಗುತ್ತಿದೆ. ರಫ್ತು ಉದ್ಯಮ ಮಾಡುವುದರಿಂದ ಉತ್ತಮ ಆದಾಯ ದೊರೆಯುತ್ತದೆ. ರಫ್ತು ಉದ್ಯಮ ಉತ್ತಮ ಮೌಲ್ಯವರ್ಧಿತವಾಗಿದೆ ಎಂದು ತಿಳಿಸಿದರು. ಎಲ್ಲ ಸಪ್ಲೈ ಮಾಡಬೇಕನ್ನೋ ತುಂಬ ಇದೆ. ಸೊ ಇದರಿಂದ ನಮಗೆ ಬೆನಿಫಿಟ್ಸ್ ತುಂಬ ಸಿಗ್ತದೆ. ದಿಸ್ ಇಸ್ ದ ಸೆಕೆಂಡ್ ಡೇ ಆ್ಯಕ್ಚುಲಿ. ಬಟ್ 2 ದಿನದಲ್ಲಿ ಎಷ್ಟೊಂದೆಲ್ಲ ಕವರ್ ಅಪ್ ಮಾಡಿದ್ದಾರೆ ಅಂತಂದರೆ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ದ ಬ್ರ್ಯಾಂಡಿಂಗ್ ಆಗಿರ್ಬೋದು ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಆಮೇಲೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು. ಸೊ ಎಲ್ಲನೂ ಲೈಕ್ ವ್ಯಾಲ್ಯೂ ಆಡಿಡ್ ಅಂತ ನಾವು ಹೇಳ್ಬೋದು ಅಷ್ಟೇ. ಮೈಸೂರಿನ ಉದ್ಯಮಿ ಡಾಕ್ಟರ್ ಅಶ್ವಿನಿ ಶರತ್ ರಫ್ತು ಕಾರ್ಯಕ್ರಮವನ್ನು 6 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಬಗೆಯ ಉತ್ಪನ್ನಗಳನ್ನು ರಫ್ತು ಮಾಡುವುದರ ಬಗ್ಗೆ ಮಾಹಿತಿ ಪಡೆಯಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ರಫ್ತು ಉದ್ಯಮ ಹೇಗೆ ಮಾಡಬೇಕು ಎಂಬ ಕಲ್ಪನೆ ಮೂಡಿದೆ. ರಫ್ತಿಗೆ ಸರ್ಕಾರ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಯಂಗ್ಸ್ಟರ್ಸ್ ನಾವೆಲ್ಲರೂ ಅಟೆಂಡ್ ಆಗಿದ್ದೀವಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ. ಹಾಗಾಗಿ ಇದೇ ಥರ ಎವ್ರಿ 5 ಇಯರ್ ಪ್ಲಾನ್ಸಲ್ಲೂ ನಮ್ಮ ಗೌರ್ಮೆಂಟು ಈ ಥರ ಒಂದು ಪ್ರೋಗ್ರಾಮ್ಸ್ನ ಎಂಕರೇಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇಷ್ಟಪಡ್ತೀನಿ.